ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ. ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ, ತೆರಿಗೆಯನ್ನು ಹಾಕಿ, ಅವ್ರ ಕಡೆಯಿಂದನೇ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ಇದು ಖಂಡಿತವಾಗೂ ಬಡವರು ವಿರೋಧಿ. ಇದು ಇವತ್ತು ವಿದ್ಯುತ್ ಶಕ್ತಿ ದರ, ನಮ್ಮ ರೆವಿನ್ಯೂ, ಲ್ಯಾಂಡ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು, ಮೋಟರ್ ವೆಹಿಕಲ್ ಟ್ಯಾಕ್ಸ್ ದರ ಏರಿಸಿರುವಂಥದ್ದು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು, ಅದಲ್ಲದೆ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಿ, ಸ್ಟ್ಯಾಂಪ್ ಡ್ಯೂಟಿನೂ ಹೆಚ್ಚು ಮಾಡಿದರು, ಗೈಡೆನ್ಸ್ ವ್ಯಾಲ್ಯೂನೂ ಹೆಚ್ಚು ಮಾಡಿದರು, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಮದ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ 2 ಸತಿ ಬಜೆಟ್ ನಂತರ ಬಜೆಟ್ ಪೂರ್ವದಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿದರು. ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರ ಮೇಲೆ, ಶ್ರೀಸಾಮಾನ್ಯನ ಮೇಲೆ ಗದಾಪ್ರಹಾರ ತೆರಿಗೆ ಮುಖಾಂತರ, ಹೊರೆಯ ಮುಖಾಂತರ ಮಾಡ್ತಾಯಿದೆ. ಇದು ಬಡವರ ವಿರುದ್ಧ ಸರ್ಕಾರ. ಬಡವರಿಂದನೇ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಸರ್ಕಾರ. ಈಗ ಅದಕ್ಕಿಂತ ಆಘಾತಕಾರಿಯಾದಂಥ ಒಂದು ನಿರ್ಣಯ ಇವತ್ತು ಮಾಡ್ತಾಯಿದೆ. ಒಂದು ಬಾಸ್ಟನ್ನಿಂದ ಯಾವುದೋ ಒಂದು ಕಂಪ್ನಿ ಅವ್ರ ಕನ್ಸಲ್ಟೇಷನ್ ತೊಗೊಂಡು, ಆ ಮಹಾನ್ ಭಾವರು ಭಾಳ ಸುಲಭವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು, ಅವ್ರು ಬಂದು ನೋಡಿದರು, ಬೆಂಗಳೂರು ಸುತ್ತಲೂ ಇದು ಲ್ಯಾಂಡಿನ ಬೆಲೆ ವಿಪರೀತ ಹೆಚ್ಚಾಗಿದೆ, ಸರ್ಕಾರದ ಭೂಮಿ ಇದೆ, ಅದಕ್ಕೆ ಇದನ್ನು ಮಾರಿಬಿಡೋಣ ಅಂತ. ಮೊನೆಟೈಸೇಷನ್ ಅಂದ್ರೇನು, ಅದನ್ನು ಮಾರಿಬಿಡೋಣ ಅಂತ. ಅದಕ್ಕಾಗಿ ಇವತ್ತು ಅವರು ಹಣಕಾಸಿನ ಸೆಕ್ರೆಟ್ರಿ ಹೇಳಿದರು, ಅದನ್ನು ಮೊನೆಟೈಸ್ ಮಾಡ್ತೀವಿ, ಇಲ್ಲದಿದ್ದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೇಲೆ, ಅಂದರೆ ರಿಯಲ್ ಎಸ್ಟೇಟ್ನವ್ರಿಗೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಕೊಡ್ತೀವಿ. ಅಂದರೆ ರಿಯಲ್ ಎಸ್ಟೇಟ್ ಜೊತೆಗೆ ಡೀಲ್ ಮಾಡೋದು. ಒಂದು ಕಡೆ ಸರ್ಕಾರದ ಆಸ್ತಿ ಮಾರುವಂಥದ್ದು, ಇನ್ನೊಂದು ಕಡೆ ಅದರಲ್ಲಿ ಡೀಲ್ ಮಾಡುವಂಥದ್ದು. ಖಂಡಿತವಾಗೂ ಆ ವಾಸನೆ ಬರ್ತಾಯಿದೆ. ನೋಡಿ, ಒಂದು ಮನೆ ಆಗಲಿ, ಒಂದು ಸಂಸಾರ ಆಗಲಿ, ಒಂದು ವ್ಯಾಪಾರ ಆಗಲಿ, ಒಂದು ಸರ್ಕಾರ ಆಗಲಿ, ಪಿತ್ರಾರ್ಜಿತ ಆಸ್ತಿಗೆ ಯಾವಾಗ ಕೈ ಹಾಕ್ತಾರೆ? ಸಂಪೂರ್ಣವಾಗಿ ದಿವಾಳಿ ಆದಾಗ, ಎಲ್ಲ ಸೋರ್ಸ್ಗಳು ನಿಂತು ಹೋದಾಗ, ದಿವಾಳಿ ಆದಾಗ ಪಿತ್ರಾರ್ಜಿತ ಆಸ್ತಿ ಕೈ ಹಾಕಿದ್ದಾರೆ. ಅದೇ ರೀತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಿತ್ರಾರ್ಜಿತ ಆಸ್ತಿ, ಅಂದರೆ ಸರ್ಕಾರದ ಪಿತ್ರಾರ್ಜಿತ ಆಸ್ತಿ, ಸಾವಿರಾರು ವರ್ಷದಿಂದ ಏನು ಸರ್ಕಾರ ಉಳಿಸ್ಕೊಂಡು ಬಂದಿತ್ತು, ಅದನ್ನು ಇವತ್ತು ಮಾರಾಟ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಕಡೆ ಸರ್ಕಾರ ದಿವಾಳಿ ಆಗಿದ್ದು ಭಾಳ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ಕೊಳ್ಳಿ, ಇಲ್ಲದ್ರೆ ಭೂಮಿ ಮಾರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಸಂಪೂರ್ಣವಾಗಿ ದಿವಾಳಿ ಆಗಿದೆ. ಒಂದು ಕಡೆ ಬೇರೆ ದಾರಿ ಇಲ್ಲ. ಇನ್ನೊಂದು ಕಡೆ ಈ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ವಂತಕ್ಕೆ ಡೀಲ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಈ ರಾಜ್ಯದ ಜನತೆಗೆ ರಾಜ್ಯದ್ರೋಹ, ಜನದ್ರೋಹ ಮಾಡ್ತಾಯಿದ್ದಾರೆ. ಸುಮಾರು 25,000 ಗುರುತಿಸ್ತಾ ಇದ್ದಾರೆ. ಮೊದಲೇ ಹಂತದಲ್ಲಿ 15,000 ಮಾಡ್ತೀವಂತ ಈಗ ಪತ್ರಿಕೆಯಲ್ಲಿ ಕೂಡ ವರದಿಯಾಗಿದೆ. ಫೈನಾನ್ಸ್ ಸೆಕ್ರೆಟರಿ ಕೂಡ ಹೇಳಿದ್ದಾರೆ. ನಾನು ಹೇಳ್ತಿದ್ದು ಅಕ್ಷಮ್ಯ ಅಪರಾಧ. ಅಂದರೆ ಮುಂದಿನ ಪೀಳಿಗೆ, ಮುಂದಿನ ಸರ್ಕಾರಗಳು ಏನಾದರೂ ಆಸ್ಪತ್ರೆ ಕಟ್ಟಬೇಕಾದ್ರೆ, ಶಾಲೆ ಕಟ್ಟಬೇಕಾಗಿದ್ರೆ, ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಭೂಮಿನೇ ಇಲ್ಲ. ನಾವು ಮತ್ತೆ ಪ್ರೈವೇಟ್ರ ಹತ್ರ ಹೋಗಬೇಕು. ಅವರು ಏನು ನಮಗೆ ಈಗ ತೊಗೊಂಡಿರ್ತಾರೆ, ಅದ್ರ 10 ಪಟ್ಟು ಡಿಮಾಂಡ್ ಮಾಡ್ತಾರೆ. ಅದಕ್ಕೆ 10 ಪಟ್ಟು ಬೆಲೆನ ಕೊಟ್ಟು ನಮ್ಮ ಭೂಮಿಯನ್ನು ನಾವೇ ಕೊಂಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಅದು ಯಾವುದೋ ಬಾಸ್ಟನ್ನದು ಒಂದು ಕನ್ಸಲ್ಟೇಷನ್ ಅಂತ ಯಾವುದೋ ಕಂಪ್ನಿಪ್ಪ, ಇಲ್ಲಿ ಯಾರೂ ಸಿಗಲಿಲ್ಲ ಅವ್ರಿಗೆ. ಈ ದೇಶದಲ್ಲಿ ಆರ್ಥಿಕ ತಜ್ಞರು ಸಿಗಲಿಲ್ಲ. ಸ್ವಂತ ಸಿದ್ದರಾಮಯ್ಯವರೇ 15 ಬಜೆಟ್ ಮಂಡಿಸಿರುವಂಥ ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ತಾರೆ. ಅವರು ಚಿಂತನೆ ಮಾಡಬೇಕಾಗಿತ್ತು. ಹೋಗಲಿ, ಒಂದಿಬ್ಬರು ಅಡ್ವೈಸರ್ ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ವಿದೇಶದಿಂದ ಮೊನ್ನೆ ಈಗ 2 ತಿಂಗಳ ಹಿಂದೆ ನೇಮಿಸಿ ಆಗಲೇ ಅವರು ವರದಿ ಕೊಟ್ಟಿದ್ದಾರೆ, ಪ್ರಾಥಮಿಕ ವರದಿ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದ ಹಿಂದೆಂದೂ ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಮಾಡ್ತಾಯಿದೆ. ಇದು ಕರ್ನಾಟಕವನ್ನು ಒಂದು 10 ವರ್ಷ ಹಿಂದೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ನೋಡಿ,
ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡ್ತೀವಿ ಅಂತ ಹೇಳಿಲ್ಲ. ಬಜೆಟ್ ನಂತರ ಮಾಡಿದರು. ಬಜೆಟ್ ಪೂರ್ವದಲ್ಲಿ ಮದ್ಯ ಇನ್ಕ್ರೀಸ್ ಮಾಡಿದರು. ಬಜೆಟ್ನಲ್ಲಿ 1,05,000 ಸಾಲ ತೊಗೊಂಡ್ರು. ಮತ್ತು ಹೊಸ ಈಗ ಹಾಗೆ ಹೇಳಿದ್ನಲ್ಲ, ಲ್ಯಾಂಡು, ಮೋಟರ್ ವೆಹಿಕಲ್ಲು ಎಲ್ಲ ಸೇರಿ ಸುಮಾರು 15,000-18,000 ಹೆಚ್ಚಿನ ಹೊರೆಯನ್ನು ಈಗಾಗಲೇ ಜನರ ಮೇಲೆ ಹಾಕಿದ್ದಾರೆ. 18,000 ಕೋಟಿ ರೂಪಾಯಿಯಷ್ಟು ಜನರ ಮೇಲೆ, ಶ್ರೀಸಾಮಾನ್ಯರ ಮೇಲೆ, ಬಡವರ ಮೇಲೆ ಹಾಕಿದ್ದಾರೆ. 1,05,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿನೂ ಮತ್ತೆ ಈಗ ಸುಮಾರು 4-5 ಸಾವಿರ ಕೋಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ. ಅದಲ್ಲದೆ ಭೂಮಿ ಮಾರಾಟ ಮಾಡ್ತಾಯಿದ್ದಾರೆ. ಆದ್ದರಿಂದ ಜನ ಎಚ್ಚೆತ್ಕೋಬೇಕು, ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ, ಭೂಮಿ ಮಾರಾಟ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ. ಮೊನೆಟೈಸಿಂಗ್ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ. ಸಲಹೆಗಳು ಬೇಕಾದಷ್ಟು ಬರ್ತವೆ. ಅದನ್ನು ಮಾರಾಟ ಮಾಡಿದ್ದು ಭಾಳ ಸುಲಭ, ಮಾರಾಟ ಮಾಡೋದು. ಅದು ಮಾರಾಟ ಮಾಡ್ದೇ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು, ವ್ಯಾಪಾರ ವ್ಯವಹಾರ ಹೆಚ್ಚು ಮಾಡಬೇಕು, ಇಂಡಸ್ಟ್ರಿಯಲೈಸೇಷನ್ ಹೆಚ್ಚು ಮಾಡಬೇಕು, ಹೆಚ್ಚಿನ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, GDP ಹೆಚ್ಚು ಮಾಡಬೇಕು, ಆದಾಯ ಹೆಚ್ಚು ಮಾಡ್ಕೋಬೇಕು. ಇದು ಸ್ವಲ್ಪ ಕಷ್ಟದ ಮಾರ್ಗ. ಆದ್ದರಿಂದ ಬಹಳ ಸುಲಭವಾಗಿ ಮುಂದಿನ ಜನಾಂಗದ ಕಿಸೆಯಿಂದ ಕಳ್ತನ ಮಾಡ್ತಾಯಿದ್ದಾರೆ. ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್ ಅಂತಾರೆ ಇದಕ್ಕೆ. ಇವತ್ತು ಹಿಂದಿನವರು ಅದನ್ನು ಉಳಿಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಹತ್ರ ಇವತ್ತು ಭೂಮಿ ಇದೆ. ನಾವು ಇದನ್ನು ಮಾರಾಟ ಮಾಡಿಬಿಟ್ರೆ ಮುಂದಿನ ಜನಾಂಗಕ್ಕೆ ಏನಿರ್ತದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.